ವೀಕ್ಷಕರೇ, ಇವತ್ತು ನುಗ್ಗೆಕಾಯಿ ಫ್ರೈ ತುಂಬ ರುಚಿಕರವಾಗಿರುತ್ತೆ. 5 ನಿಮಿಷದಲ್ಲಿ ಮಾಡಬಹುದು. ನುಗ್ಗೆಕಾಯಿನ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು 5 ನಿಮಿಷ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಾದ್ಮೇಲೆ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಅದು ಎಣ್ಣೆ ಕಾದ ನಂತರ ಎಣ್ಣೆ ಕಾದ್ಮೇಲೆ ನೋಡಿ, ಈಗ ಫ್ರೈ ಆಗ್ತಾ ಇದೆ. ಕುಟ್ಟಿರೋದು ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳು ಹಾಕಿದ್ದೀನಿ. ನಿಮಗೆ ಬೇಕಾದರೆ ಹಾಕೊಳ್ಳಿ, ಇಲ್ಲ ಅಂದರೆ ಸಾಸಿವೆ ಕಾಳು ಬೇಡ. ನಂತರ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇವಾಗ ನುಗ್ಗೆಕಾಯಿನ ಬೇಯಿಸಿ ಇಟ್ಟುಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ನೀರೆಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ 5 ನಿಮಿಷ ಇದನ್ನು ಮುಚ್ಚಿಟ್ಟರೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಿಡಿ. ನೋಡಿ, ಇವಾಗ ಒಂಚೂರು ನೀರಿಲ್ದಿರೋ ಇರೋ ಥರ ಫ್ರೈ ಆಗಿದೆ. ಫ್ರೈ ಆದ ನಂತರ ನೋಡಿ, ಇವಾಗ ಇದು ಚೆನ್ನಾಗಿ ಒಂಚೂರು ನೀರಿಲ್ದಿರೋ ಇರೋ ಥರ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಗರಂ ಮಸಾಲ, ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅನಂತರ ಸ್ವಲ್ಪ ಗರಂ ಮಸಾಲ, ಹಾಕಿ ನಂತರ ಫ್ರೈ ಮಾಡಿ. ಆಮೇಲೆ ನಿಮ್ಮ ಮನೆಯಲ್ಲಿ ಸಾಂಬಾರು ಪುಡಿ, ಆಮೇಲಿಂದ ಇದು ವಾಂಗಿಬಾತ್ ಪುಡಿ, ಪಲ್ಯದ ಪುಡಿ ಇದ್ದರೂ ಸರಿ, ಯಾವುದಾದ್ರೂ ಹಾಕಿ ಫ್ರೈ ಮಾಡಿ. ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ರುಚಿಕರವಾಗಿರುತ್ತೆ. ತಿನ್ನಿ. ಚಪಾತಿ, ಅನ್ನ, ರಸಮ್ ಮತ್ತು ತಿಳಿ ಸಾರು ಅದ್ರ ಜೊತೆಲೆಲ್ಲ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ. ನೋಡಿದ್ರಾ, ನಮ್ಮ ಅಜ್ಜಿ ಎಷ್ಟು ನೀಟಾಗಿ ನುಗ್ಗೆಕಾಯಿ ಫ್ರೈ ಮಾಡೋ ರೆಸಿಪಿ ಹೇಳ್ಕೊಟ್ರು. ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್, ಶೇರ್